ಎಲ್ಲರೂ ಶಾಲೆ ಸ್ಕೂಲ್ನಲ್ಲಿ ಕ್ಯಾಂಪು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಅಡ್ವೈಸ್ ಮಾಡ್ತಿದ್ದಾರೆ. ಈಗ ಸುಮಾರು 70ರಿಂದ 75 ಜನರಿಗೂ ಕೂಡ ಇದು ಅಟ್ಯಾಕ್ ಆಗೋ ರೀತಿ ಕಾಣ್ತಾ ಇದೆ. ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆದವರು ಹುಷಾರಾಗ್ತಾ ಇದ್ದಾರೆ. ಆದರೆ ಒಂದು ಆ ಹುಡುಗ ತೀರ್ಕೊಂಡಿದ್ದಾನೆ. ಇನ್ನೊಬ್ಬರು ಸ್ವಲ್ಪ ಅವರೊಬ್ಬರಿಗೆ ಕ್ರಿಟಿಕಲ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ. ಇನ್ನು ಉಳಿದಿರ್ತಕ್ಕಂಥವರು 7-8 ಜನರು ಕೂಡ ಗುಣಮುಖರಾಗಿದ್ದಾರೆ. ನಮ್ಮ ಕಾಮಾಕ್ಷಿ ಹಾಸ್ಪಿಟ್ಲಲ್ಲಿ ಅವರೆಲ್ಲರೂ ಕೂಡ ಹೇಳಿದ್ದೀನಿ, ಒಂದು ಹುಡುಗ ಡೆತ್ ಆದ ಹುಡುಗನಿಗೆ ಅವನೇ ತಿಳ್ಕೊಂಡು ಅಡ್ಮಿಷನ್ಗೆ ಅವ್ರು ಏನು ಕೇಳಿಲ್ಲ ಮಾಡಿಲ್ಲ, ದುಡ್ಡಿಲ್ಲ ಅಂಥೇಳಿ ಹೊಟ್ಟೋಗ್ಬಿಟ್ಟಿದ್ದಾನೆ. ತಿರ್ಗಾ ಬಂದಿದ್ದಾನೆ. ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ ಅಲ್ಲಿಂದ ಬಂದು ಸೀರಿಯಸ್ಸಾಗಿ ಇವತ್ತು ಬೆಳಿಗ್ಗೆ ಅಡ್ಮಿಟ್ ಆಗಿದ್ದಾನೆ. ಅದರಿಂದ ಅವನೊಬ್ಬ ಮಾತ್ರ ಡೆತ್ ಆಗಿದ್ದಾನೆ. ಇವತ್ತು ಏನಾಗಿದೆ, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು 2-3 ವರ್ಷಗಳಿಂದ ಯಾವ UGDಗಳನ್ನು ನಾವು ಮಾಡಿದ್ವೋ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳನ್ನ ಮಾಡಿಲ್ಲ. ನಾವು 3 ವರ್ಷ ಆ್ಯಕ್ಷನ್ ಪ್ಲಾನಲ್ಲಿ ಮೀಟಿಂಗ್ಗಳು ಮಾಡಿ ಸೇರಿಸಿ ಮೀಟಿಂಗ್ಗಳಲ್ಲಿ ಎಷ್ಟೇ ಹೇಳಿದ್ರು ಕೂಡ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಕಂಪ್ಲೀಟ್ ಮಾಡಿಲ್ಲ. ಇದೆಲ್ಲವನ್ನು ಕೂಡ ಈ ಮೂಢ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗ್ತದೆ. ಇವರೇನೋ ಡೆತ್ ಆದರೆ ಅವರೇ ಕಾರಣೀಭೂತರಾಗ್ತಾರೆ. 3 ವರ್ಷ ಅವ್ರು ಮಾಡಬಾರ್ದಿತ್ತು. UGD ಮಾಡಿ ಕಂಪ್ಲೀಟ್ ಮಾಡಿದೆ, ಸೆಪ್ಟಿಕ್ ಟ್ಯಾಂಕನ್ನು ಕಂಪ್ಲೀಟ್ ಮಾಡಿದೆ. 3 ವರ್ಷದಿಂದ ನಾವು ಹೇಳ್ತಿದ್ರು ಕೂಡ ಹಲವಾರು ಹಳ್ಳಿಗಳಲ್ಲಿ ಇದೇ ರೀತಿ ನೀರು, ಕುಡಿಯೋ ನೀರಿಗೆ ಅವತ್ತೇನು ಆಗ್ತಾಯಿದೆ, ಆ UGD ಅಂತ ಮನೆದು ತಗೊಂಡೋಗ್ಬಿಟ್ಟು ಅದಕ್ಕೆ ಒಂದಕ್ಕೊಂದಕ್ಕೆ ಕನೆಕ್ಷನ್ ಆಗ್ತಕ್ಕಂಥ ರೀತಿಯಲ್ಲಿ ಈ ವಾಟರ್ ಪ್ರಾಬ್ಲಮ್ಮಿಂದನೇ ಇದಾಗಿದೆ ಅಂಥೇಳಿ ನಮ್ಮ ವೈದ್ಯರುಗಳು ಕೂಡ ಡಾಕ್ಟ್ರುಗಳು ಕೂಡ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯ DHO ಅವರು ಮತ್ತು ಎಲ್ಲ ಡಾಕ್ಟ್ರುಗಳು ವೈದ್ಯರುಗಳು ಕೂಡ ಅಲ್ಲಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಮಾಡಿದ್ದಾರೆ. ತಹಶೀಲ್ದಾರರು, ಜಿಲ್ಲಾಧಿಕಾರಿಗಳು, DHO ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ. ನಾನು ತುಮಕೂರಲ್ಲಿ ನಮ್ಮ ಬೀಗರು ತೀರ್ಕೊಂಡಿದ್ರು, ಅಲ್ಲಿಂದ ಬಂದು ಈಗ ಬೆಳಿಗ್ಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ನಾನು ಹೇಳಿದ್ದೇನೆ, ಅವ್ರಿಗೆ ಯಾರೂ ದುಡ್ಡು ಕೇಳೋಕ್ಕೆ ಕೂಡ್ದು, ಆ ದುಡ್ಡು ಎಷ್ಟಾದರೂ ಕೂಡ ನಾನು ಕಟ್ಕೊಡ್ತೇನೆ ಅಂಥೇಳಿ ನಾನು ಡಾಕ್ಟ್ರಿಗೆ, ನಾನು ಅಡ್ಮಿನಿಸ್ಟ್ರೇಟ್ರಿಗೆ ಮಾತಾಡಿದ್ದೇನೆ. ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿರ್ತೇನೆ, ಇವತ್ತೇನು ಅವ್ರಿಗೆ ತೊಂದರೆ ಆಗಿದೆ ಎಲ್ಲ ಕಡೆ ಪರಿಹಾರ ಕೊಡ್ತೀರಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಭಾಳ ವರ್ಷಗಳಿಂದ ಅವ್ರ ಮುಖ್ಯಮಂತ್ರಿಗಳನ್ನು ನಂಬಿದ್ದಾರೆ, ಅವ್ರನ್ನ ಬೆಂಬಲಿಸ್ಕೊ ಬಂದಿದ್ದಾರೆ. ಅವ್ರನ್ನ ಕೈ ಬಿಡಬೇಡಿ. ಈಗಲೇ ನಿಮ್ಮ ಪರಿಹಾರ ಹಣವನ್ನು ಅವ್ರಿಗೆ ಬಿಡುಗಡೆ ಮಾಡಿಕೊಡ್ಬೇಕು. ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಖರ್ಚನ್ನು ಸರ್ಕಾರದಿಂದ ಭರಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಎಲ್ಲರೂ ಬಡವರಿದ್ದಾರೆ. ಸಾಲುಂಡಿನಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗದೇ ಇರ್ತಕ್ಕಂಥವ್ರಿಗೆ ಕೂಡಲೇ ಇವತ್ತೇನು ಡೆತ್ ಆಗಿದ್ದಾನೆ ಆ ಒಂದು ಕುಟುಂಬಕ್ಕೆ ಒಂದು ಪರಿಹಾರ ಕೊಡಬೇಕು. ಸೀರಿಯಸ್ ಆಗಿರ್ತಕ್ಕಂಥವ್ರು ಹೆಚ್ಚಿನ ಪರಿಹಾರ ಕೊಡಬೇಕು. ನಾವು ಉಳಿದ ಸಣ್ಣ ಪುಟ್ಟವ್ರಿಗೆಲ್ಲರೂ ಕೂಡ ಕೂಡಲೇ ನಿಮ್ಮ ಕಚೇರಿಯಿಂದ ವರದಿಯನ್ನು ತರಿಸ್ಕೊಂಡು ದಯಮಾಡಿ ಕೂಡಲೇ ಅವ್ರ ಪರಿಹಾರವನ್ನು ಕೊಡಬೇಕು ಅಂಥೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಈಗಲಾದರೂ ಕೂಡ ಆ ನಗರಾಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದನ್ನು ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. 3 ವರ್ಷಗಳಿಂದ UGD 3 ವರ್ಷ 4 ವರ್ಷದಿಂದ ಅರ್ಧಂಬರ್ಧ ಮಾಡಿ ಬಿಟ್ಟು ಆ್ಯಕ್ಷನ್ ಪ್ಲಾನಲ್ಲಿ ಮಾಡೋಕ್ಕೆ ಬರೋಲ್ಲ. ನಿಧಿ 1 ನಿಧಿ 2 ಅಂತ ಮಾಡಿಬಿಟ್ಟಿದ್ದಾರೆ. ನಾವು 1 ರೂಪಾಯಿನೂ ಅಭಿವೃದ್ಧಿ ಖರ್ಚು ಮಾಡೋಕ್ಕೆ ಬರೋಲ್ಲ ಅಂಥೇಳಿ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಜಿಲ್ಲಾಧಿಕಾರಿಗಳಿಗೆ ಇದು ಜವಾಬ್ದಾರಿಯನ್ನು ಕೊಟ್ಟು ಕೂಡಲೇ ಆ ಒಂದು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇನೆ. ಪಟ್ಟಣ ಪಂಚಾಯಿತಿಯಿಂದ ನಾವು ವಾಟರ್ ಟ್ಯಾಂಕರ್ನ ಕಳಿಸಿ ಕೂಡಲೇ ನೀರನ್ನು ಸ್ಟಾಪ್ ಮಾಡಿಸಿ, ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರನ್ನು ಸ್ಟಾಪ್ ಮಾಡಿಸಿ ವಾಟರ್ ಸಪ್ಲೈಯನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗೆ ನಾನು ಹೇಳಿದ್ದೇನೆ. ಆದರೂ ಕೂಡ ಅದು ಯಾವುದಕ್ಕೂ ಕೂಡ ಸಾಲದು. ಕೂಡಲೇ ಸರ್ಕಾರ ಸಾಲುಂಡಿನಲ್ಲಿ ಏನು ಪ್ರಾರಂಭ ಆಗಿದೆ, ಹಲವಾರು ಹಳ್ಳಿಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ಗಳಿದ್ದಾವೆ. ಅದನ್ನು ಕೂಡಲೇ ಸರ್ಕಾರದಿಂದ ನೇರವಾಗಿ ಆ UGDಯನ್ನು ಮಾಡ್ತಕ್ಕಂಥ ಸಂಪೂರ್ಣ ಹಣವನ್ನು ಸರ್ಕಾರದಿಂದ ಭರಿಸ್ಕೊಡ್ಬೇಕು ಅಂಥೇಳಿ, ತಮ್ಮಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂಥೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ಆಗ್ರಹಪಡಿಸ್ತೇನೆ. ಚಿಕಿತ್ಸೆಗೆ ಯಾರೂ ನಿರಾಕರಿಸಿಲ್ಲ. ಅವರೇ ಬಂದು
ಹೋಗಿದ್ದಾರೆ ಇಲ್ಲಿಂದ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಆ ಹುಡುಗ ಬಂದು ಏನೂ ಆಗಲ್ಲ ಅಂತ ಮಾತ್ರೆ ತಗೊಂಬಿಟ್ಟು ಹೋಗಿದ್ದಾರೆ, ಮಾತ್ರೆ ತಗೊಂಡಿದ್ದಾರೆ, ಅವ್ರ ಗುಣ ಆಗಿಲ್ಲ, ಒಂದು ದಿವಸ ಲೇಟ್ ಆಗಿದೆ, ತಿರ್ಗಿ ಇವತ್ತೊಂದು ರಾತ್ರಿ ಸೀರಿಯಸ್ ಆಗಿದೆ. ಬೆಳಗ್ಗೆ 4 ಗಂಟೆಗೆ ಬಂದು ಇಲ್ಲೇ ಎಲ್ಲರೂ ಕೂಡ ದುಡ್ಡು ಕೇಳಿದೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ದುಡ್ಡು ಎಷ್ಟಾದರೂ ನಾನು ಭರಿಸ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ ಹಾಸ್ಪಿಟ್ಲ್. ಎಲ್ಲ ಮೂಢನೇ ಕಾರಣ. ಅಭಿವೃದ್ಧಿ ಪ್ರಾಧಿಕಾರ, ನಗರಾಭಿವೃದ್ಧಿ ಪ್ರಾಧಿಕಾರ ನೂತನವಾಗಿ ಮರಿಗೌಡರು ಬಂದಿದ್ದಾರೆ ಅಧ್ಯಕ್ಷರಾಗಿ. ಅವ್ರಿಗಿನ್ನೂ ಏನು ಗೊತ್ತಿಲ್ಲ, ಬಂದ ಕೂಡಲೇ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ಇದನ್ನು ಕೂಡಲೇ ಮರಿಗೌಡರು ಅಧ್ಯಕ್ಷರಿದ್ದಾರೆ, ಅದರ ಪರಿಹಾರವನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೇ ಕೊಡಬೇಕು ಕೂಡಲೇ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತೇನೆ. ಮತ್ತು ಅಧಿಕಾರಿಗಳು, ಅಭಿಯಂತರರು, ಆಯುಕ್ತರು, ಸೆಕ್ರೆಟ್ರಿನೋ ಇವರೆಲ್ಲರೂ ಕೂಡ ಇದಕ್ಕೆ ಸಂಬಂಧಪಡ್ತಾರೆ. ಮಾಡದೇ ಇದ್ದರೆ ಈಗೇನು ಮಾಡಿಲ್ಲ ಅನಾಹುತಗಳಾದರೆ ನಗರಾಭಿವೃದ್ಧಿ ಪ್ರಾಧಿಕಾರನೇ ಹೊಣೆ ಆಗ್ತದೆ.